ಬೆಂಗಳೂರಿನಲ್ಲಿ ಹಗಲ ದರೋಡೆ. ಸಾಮಾನ್ಯವಾಗಿ ಹಗಲ ದರೋಡೆ ಅನ್ನೋ ಶಬ್ದವನ್ನು ಈ ರಾಜಕಾರಣಿಗಳು ಮಾಡುವ ಹಗರಣಗಳಿಗೆ ಹೇಳ್ತೀವಿ ನಾವು. ಇಲ್ಲ, ಇದು ಲಿಟ್ರಲಿ ಹಗಲ ದರೋಡೆ, ಅಕ್ಷರಶಃ ಹಗಲ ದರೋಡೆ. ನಾನು ಚಿಕ್ಕವನಿದ್ದಾಗ ಒಂದು ಸಿನಿಮಾ ಬಂದಿತ್ತು ರಾಜ್ಕುಮಾರ್ದು, ದಾರಿ ತಪ್ಪಿದ ಮಗ ಅಂತ. ಅದರಲ್ಲಿ ಒಂದು ದರೋಡೆ ಸೀನ್ ಇತ್ತು. ದುಡ್ಡು ತಗೊಂಡೊಂದು ವ್ಯಾನ್ ಬರ್ತಾ ಇರುತ್ತೆ. ರಾಜ್ಕುಮಾರು ಸಿನಿಮಾ ಶೂಟಿಂಗ್ ಮಾಡುವ ರೀತಿಯಲ್ಲಿ ಸೆಟಪ್ ಹಾಕೊಂಡು ನಿಂತ್ಕೊಂಡಿರ್ತಾರೆ. ಸಿನಿಮಾ ಶೂಟಿಂಗ್ ಅಂತ ದುಡ್ಡು ತಗೊಂಡು ಬರುವ ವಾಹನದ ಪೊಲೀಸರಿಗೆ ಹೇಳ್ತಾರೆ, ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೀವಿ, ದರೋಡೆ ಸೀನ್ ಇದು ಅಂಥೇಳಿ ಪೊಲೀಸರಿಗೆ ಗುಂಡು ಹೊಡೆದು ನೀವು ಬೀಳಬೇಕು, ಗಾಡಿ ತೊಗೊಂಡು ಮುಂದೆ ಹೋಗುತ್ತೆ ಅಂತ. ಆಮೇಲೆ ಪೊಲೀಸರಿಗೆ ಗೊತ್ತಾಗೋದು, ಓ ನಿಜವಾಗ್ಲೂ ದರೋಡೆ ನಡೆದು ಬಿಡ್ತಿದ್ದು ಅಂತ. ಇವತ್ತಿನ ಈ ದರೋಡೆ ಕಥೆಯನ್ನು ನೋಡಿದ್ರೆ ನನಗದೇ ನೆನಪಾಯಿತು. ಇತ್ತೀಚೆಗೆ ಕಲಬುರಗಿಲಿ ನೋಡಿದ್ವಿ, ಬೀದರ್ದಲ್ಲಿ ನೋಡಿದ್ವಿ, ವಿಜಯಪುರ ಚಡಚಣದಲ್ಲಿ, ಮಂಗಳೂರಿನಲ್ಲಾಯಿತು, ಬೆಂಗಳೂರಿನಲ್ಲೇ. ಅಂದರೆ ಬೆಂಗಳೂರಿನಲ್ಲಿ ಏನು ಆಗಲೇಬಾರ್ದು ಅಂತಲ್ಲ, ಅಥವಾ ಅಲ್ಲಾದರೂ ನಡೆಯುತ್ತೆ ಅಂತಲ್ಲ, ತಪ್ಪು ತಿಳ್ಕೊಬೇಡಿ, ನಿಮ್ಗೆ ಅನಿಸಿದ್ದು ಹೇಳ್ತಾ ಇದ್ದೀನಿ. CMS ಅಂತ ಒಂದು ಕಂಪ್ನಿ ಇದೆ. ಆ ಕಂಪ್ನಿಗೆ ಒಂದು ಕಾಂಟ್ರಾಕ್ಟ್ ಇದೆ. ಬ್ಯಾಂಕ್ಗಳಲ್ಲಿ ಕಲೆಕ್ಟ್ ಆಗೋ ದುಡ್ಡನ್ನು ತಗೊಂಬರ್ಬೇಕು, ಲೆಕ್ಕ ಮಾಡಿ ಇಡಬೇಕು. ಬ್ಯಾಂಕ್ನವರು ಯಾವ ATMಗೆ ಹಾಕೋದಕ್ಕೆ ಹೇಳ್ತಾರೋ ಆ ATMಗೆ ತಗೊಂಡೋಗಿ ಆ ದುಡ್ಡು ಹಾಕಬೇಕು. ಇದು CMS ಅನ್ನುವ ಕಂಪನಿಯ ಕೆಲಸ. ಆ CMS ಕಂಪನಿಯವರು ಇವತ್ತು ಬೆಳಗ್ಗೆ ಯಥಾ ಪ್ರಕಾರ ಆ ಕೆಲಸಕ್ಕೆ ಹೊರಟಿದ್ರು. ಅಶೋಕ ಪಿಲ್ಲರ್ ಹತ್ರ ಅವ್ರ ಗಾಡಿ ಬಂತು, ದುಡ್ಡು ಸಾಗಿಸೋದಕ್ಕೆ ಅಂತ ಸ್ಪೆಷಲ್ ಗಾಡಿ ಇದು. ಇದರಲ್ಲಿ GPS ಇರುತ್ತೆ, CCTV ಇರುತ್ತೆ, ಗನ್ ಮ್ಯಾನ್ಗಳಿರ್ತಾರೆ. ಅಶೋಕ ಪಿಲ್ಲರ್ ಹತ್ರ ಬಂದಾಗ ಏಕಾಏಕಿ ಒಂದು ಇನೋವಾ ಕಾರ್ ಬಂದು ನಿಂತ್ಕೊಳ್ತವ್ರು ಮುಂದೆ, ಬ್ರೌನ್ ಕಲರ್ ಇನೋವಾ. ಅದರ ಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆದಿತ್ತು. ನಾವು RBIನವರು ಚೆಕ್ ಮಾಡಬೇಕು, ಕೆಳಗಿಳಿರಿ ಅಂದ್ರು ಅವರು. ಇದು ನಮ್ಮ ಹುಡುಗರು ಮಾಡಿರೋ AI ವಿಡಿಯೋ ನೋಡ್ತಾ ಇದ್ದೀರಿ ನೀವು, ಇನ್ನು ಏನೇನು ಬರುತ್ತೋ ಇದು. ಕೆಳಗಿಳಿರಿ ಅಂದರು. ಚೆಕ್ ಮಾಡಬೇಕು, ಕೆಳಗಿಳಿರಿ ಅಂತ. ಈ CMS ಕಂಪನಿಯ ಗಾಡಿಯಲ್ಲಿದ್ದ ಇಬ್ಬರು ಗನ್ಮ್ಯಾನ್ಗಳು ತಮ್ಮ ತಮ್ಮ ಗನ್ನನ್ನು ಗಾಡಿ ಒಳಗೆ ಇಟ್ಟು ಕೆಳಗಿಳಿದ್ಬಿಟ್ರಂತೆ. ನೋಡಿ ಇದನ್ನು ಕತೆ, ಗಾಡಿ ಒಳಗಿಟ್ಟು ಕೆಳಗಿಳಿದ್ಬಿಟ್ರು. ಇಬ್ಬರು ಹ್ಯಾಂಡ್ಲರ್ಗಳು ಇದರಲ್ಲಿ. ಹ್ಯಾಂಡ್ಲರ್ ಅಂದರೆ ಇವ್ರದ್ದು ಕಸ್ಟೋಡಿಯನ್ಸ್. ಡ್ರೈವರ್ ಹೆಸರು ವಿನೋದ್ ಕುಮಾರ್ ಅಂತ, ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯ, ಕಸ್ಟೋಡಿಯನ್ ಅಫ್ತಾಬ್ ಅಂತ. 4 ಜನ ಇದ್ರು ಗಾಡಿಯಲ್ಲಿ. ಗನ್ಮ್ಯಾನು, ಕಸ್ಟೋಡಿಯನ್ನು, ಡ್ರೈವರ್ನ ಕೆಳಗಿಳಿಸಿದ್ದಾರೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು, ಕುಳಗಿರೋ ವ್ಯಕ್ತಿ ಡ್ರೈವರ್ ವಿನೋದ್ ಕುಮಾರ್ ಇದ್ದ. ಕೆಳಗಿಳಿಸಿದ್ದಾರೆ ಅವ್ರನ್ನ. ಇವ್ರು ಕೆಳಗಿಳಿದಿದ್ದಾರೆ ಚೆಕ್ ಮಾಡಬೇಕು ಅಂತ. ದರೋಡೆಕೋರರ ಪೈಕಿ ಒಂದಿಬ್ಬರು ಗಾಡಿ ಒಳಗೆ ಹತ್ಕೊಂಡ್ರಂತೆ. ಡ್ರೈವರ್ನ ಕರೆದು ಬಾ ಕೂತ್ಕೊ ಬಂದಿದ್ದಾರೆ. ಇವನು ಹೋಗಿ ಕೂತ್ಕೊಂಡಿದ್ದಾನೆ ಅಲ್ಲಿ. ನಡಿ ನಾವು ಹೇಳದಲ್ಲಿ ಅಂತ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಅಶೋಕ ಪಿಲ್ಲರ್ ಹತ್ರ ಆಗಿದ್ದು, ಜಯನಗರದಲ್ಲಿ. ಇಲ್ಲಿಂದ ಡೇರಿ ಸರ್ಕಲ್ ಕಡೆ ಹೋಗಿದ್ದಾರೆ. ಡೇರಿ ಸರ್ಕಲ್ ಫ್ಲೈಓವರ್ ಮೇಲ್ಗಡೆ ಹೋಗಿ ಗಾಡಿ ನಿಲ್ಲಿಸಿ ಹಿಂದ್ಗಡೆ ಇನೋವಾ ಫಾಲೋ ಮಾಡ್ಕೊಂಡು ಬರ್ತಿತ್ತು. CCTV ಫುಟೇಜ್ ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ. ಮುಂದೆ ಹೋಗ್ತಾ ಇದೆ CMSನ ಗಾಡಿ. ಒಂದು ಸ್ಕೂಲ್ ವ್ಯಾನ್ ಹೋಗುತ್ತೆ, ಅದರ ಹಿಂದೆ ಇನೋವಾ ಹೋಗುತ್ತೆ, ಫಾಲೋ ಮಾಡ್ಕೊಂಡು ಬರ್ತಾ ಇತ್ತು. ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಆ CMSನ ಈ ಗಾಡಿ ನಿಲ್ಲಿಸಿ ಇನೋವಾದಲ್ಲಿ ಆ ಒಳಗಿರೋ ಅಷ್ಟು ಟ್ರಂಕ್ ಹೇರ್ಕೊಂಡಿದ್ದಾರೆ. ಹೇರ್ಕೊಂಡು ದಾರಿ 7,11,00,000 ರೂಪಾಯಿ, 7,11,00,000 ರೂಪಾಯಿ ದರೋಡೆ. ಆರಂಭದಲ್ಲಿ ಬಂದ ಮಾಹಿತಿ, ಈ ಡ್ರೈವರು 15 ನಿಮಿಷ ಆದಮೇಲೆ ಪೊಲೀಸರಿಗೆ ಫೋನ್ ಮಾಡ್ದ ಅಂತ. ಅಡ್ರೆಸ್ ಎಲ್ಲಿ, ಗಾಡಿ ಎಲ್ಲಿ ನಿಂತ್ಕೊಂಡಿದ್ದೆ ಕರೆಕ್ಟಾಗಿ ಲೊಕೇಶನ್ ಹೇಳಲಿಲ್ವಂತೆ. ಪೊಲೀಸರಿಗೆ 20 ನಿಮಿಷ ಗಾಡಿ ಹುಡುಕಕ್ಕೆ ಬೇಕಾಗಿದೆ. 20 ನಿಮಿಷ ಅಂದರೆ ಗೋಲ್ಡನ್ ಪೀರಿಯಡ್ ಅಂತ ಏನಿರುತ್ತಲ್ಲ, 35 ನಿಮಿಷದ ಹೋಗ್ಬಿಡುತ್ತಲ್ಲೇ. ಸಹಜವಾಗಿ ಅದೊಂದು ಪ್ರಶ್ನೆ ಬರುತ್ತೆ, ಯಾಕೆ 15 ನಿಮಿಷ ಬಿಟ್ಟು ಫೋನ್ ಮಾಡಿದ್ದು, ಲೊಕೇಶನ್ ಯಾಕೆ ಕರೆಕ್ಟಾಗಿ ಹೇಳಲಿಲ್ಲ? ಆ CMS ಕಂಪ್ನಿಯವ್ರು ಹೇಳ್ತಾರೆ, ಇಲ್ಲ ಫೋನ್ ಕಿತ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರು ಅವರು, ಅದಕ್ಕೆ ಫೋನ್ ಮಾಡಲಿಲ್ಲ. ಯಾರು ಕಾಮನ್ ಸೆನ್ಸ್ ಇರೋರು ಆ ಜಾಗದಲ್ಲಿದ್ದರೆ ಹೋಗ್ತಾ ಇರೋ ಗಾಡಿಗೆ ಒಂದು ಕೈ ಮಾಡ್ದ, ಅವ್ರದ್ದು ಫೋನ್ ಇಸ್ಕೊಂಡು ಒಂದು ಫೋನ್ ಮಾಡಿದ್ನಪ್ಪ, ಮುಗೀತು. ಅದು ತನಿಖೆ ನಡೀತಾ ಇದೆ ಆ ದಿಕ್ಕಿನಲ್ಲಿ. ನಿಜವಾಗ್ಲೂ ಒಳಗಿನವರ ಕೈವಾಡ ಇದೆಯಾ? ಅದೇನೂ ಇಲ್ಲದೆ ಗನ್ಮ್ಯಾನ್ ಗನ್ ಬಿಟ್ಟು ಕೆಳಗಡೆ ಇಳಿಯೋದಂದ್ರೆ ಏನ್ರಿ ಅದು? ವಿಚಾರಣೆ ನಡೀತಾ ಇದೆ. ಕೆಲವರು ಹೇಳ್ತಾರೆ, ಇಲ್ಲ ಇನೋವಾದ ಮೇಲೆ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಲೇ ಬರ್ಕೊಂಬಿಟ್ಟಿತ್ತು, ನಿಜವಾಗ್ಲೂ RBIನವ್ರು ಇರಬಹುದು ಅಂದ್ಕೊಂಡು ಕೆಳಗಿಳಿದ್ರು ಅಂತ. ವಾಟ್ ಎವರ್ ಇಟ್ ಈಸ್, ಗನ್ ಅನ್ನೋದು ಒಬ್ಬ ಗನ್ಮ್ಯಾನಿಗೆ ಹೀಸ್ ಎಕ್ಸ್ಟೆಂಡೆಡ್ ಆರ್ಮ್. ಅದು ಆರ್ಮ್ ಅಂದರೆ ವೆಪನ್ ಅಲ್ಲ, ಮುಂದೆ ಬೆಳೆದಿರುವ ಕೈ ಇದ್ದಂಗೆ ಅದು. ಗನ್ ಬಿಟ್ಟು ಕೆಳಗಿಳಿಯೋದು ಅಂದರೆ ಇದು ಯಾಕೋ ಎಲ್ಲ ಸೇರಿಸ್ಕೊಂಡು ಡೌಟ್ ಬರ್ತಾ ಇದೆ. ಇನೋವಾ ಕಾರಿಗೆ ನಂಬರ್ ಪ್ಲೇಟು ಇತ್ತು, KA03NC8052 ಅಂತ. ಆರಂಭದಲ್ಲಿ ಆ ನಂಬರೇ ಸಿಗ್ತಲ್ಲ, ಇನ್ನೇನೆಲ್ಲ ಟ್ರೇಸ್ ಆಗಿಬಿಡುತ್ತೆ ಅಂದರೆ ಅದು ಯಾವುದೋ ಸ್ವಿಫ್ಟ್ ಕಾರಿನ ನಂಬರ್. ಅದು
ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟನ್ನು ಇನೋವಾಗೆ ಹಾಕೊಂಡು ಬಂದಿದ್ದಾರೆ. ತಿಪ್ಪಸಂದ್ರದಲ್ಲಿ ರಿಜಿಸ್ಟರ್ ಆಗಿದೆ, ಗಂಗಾಧರನ್ ಅನ್ನುವರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ. ಗಂಗಾಧರನ್ ನಾಯರ್ ಅಂತ ಪಾಪ ಮಾತಾಡಿದ್ರು, ನಂಗೆ ಗೊತ್ತೇ ಇಲ್ಲ ಸರ್, ನನ್ನ ಕಾರ್ ನನ್ನ ಮನೆಯಲ್ಲಿದೆ ಅಂತಾರೆ ಅವರು. ಈ ನಂಬರ್ ಪ್ಲೇಟನ್ನು ಇನೋವಾಗೆ ಹಾಕ್ಕೊಂಡು ತಗೊಂಡೋಗಿದ್ದಾರೆ. ಹೋಮ್ ಮಿನಿಸ್ಟ್ರು ಆರೋಪಿಗಳನ್ನು ಹಿಡಿತೀವಿ ಅಂದರು. ಸೊ ನೋಡಿ, ಮಧ್ಯಾಹ್ನ ಆಗಿರೋದು ಇದು, ಬಿಟ್ವೀನ್ 12:30 to 1. ಡೈರಿ ಸರ್ಕಲ್ ಮೇಲೆ ಇದನ್ನು ಮಾಡಿ ಹಾಗೆ ಮುಂದೆ ಗಾಡಿ ಹೋಗಿದೆ ಅಂದರೆ ಅತ್ತಿ ಬೆಲೆ ದಾಟ್ಕೊಂಡು ತಮಿಳ್ನಾಡು ಬಾರ್ಡರ್ ಎಂಟ್ರಾಗಿ ಹೊಸೂರಿಗೆ ಹೋಗ್ತಾರೆ ಅಂತ. ಪೊಲೀಸರಿಗೆ ಗೊತ್ತಾದ ಮೇಲೆ ಅಲ್ಲೆಲ್ಲ ನಾಕಾಬಂದಿ ಹಾಕಿದ್ರು, ಗ್ರೇ ಕಲರ್ದು ಇನೋವಾ ಎಲ್ಲಿ ಬಂದರು ಬಿಡಬೇಡಿ ಅಂತ ಹೇಳಿದ್ರು. ಅದು ದಾಟ್ಕೊಂಡು ಹೋಗಿತ್ತಾ ಅಷ್ಟೊತ್ತಿಗೆ, ಹೋಗಿದೆಯಾ ಗೊತ್ತಿಲ್ಲ. ಪೊಲೀಸರ ಪ್ರಯಾರಿಟಿ ಈ ದರೋಡೆಕೋರರು ಬೆಂಗಳೂರು ಬಿಟ್ಟು ಹೋಗ್ದಂಗೆ ನೋಡ್ಕೋಬೇಕು. ಎಲ್ಲ ಕಡೆ ನಾಕಾಬಂದಿ ಇದೆ, ಚೆಕ್ಕಿಂಗ್ ಆಗ್ತಾ ಇದೆ. ಇನ್ ಕೇಸ್ ನೀವು ಬೆಂಗಳೂರಿನಲ್ಲೇ ಗ್ರೇ ಕಲರ್ ಇನೋವಾದಲ್ಲೇ ಓಡಾಡ್ತಿದ್ರೆ ಸ್ಪೆಷಲ್ ಚೆಕ್ಕಿಂಗು ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ. ದಿಸ್ ಇಸ್ ದ ಸಿಚುವೇಶನ್. ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಅಂತ BJPಯವರು ಬೈದರು. ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ, ಪೊಲೀಸ್ ಕಮಿಷನರ್ ಮಾತಾಡಿದ್ದಾರೆ. ನಟರಾಜ್ ಅಂತ CMS ಏಜೆನ್ಸಿಯ ಅಧಿಕಾರಿ, ರಿಟೈರ್ಡ್ SP ಅಂತ, ಕೇಳಿಸ್ಕೊಳ್ಳಿ. ಬೆಂಗಳೂರಿನಲ್ಲಿ ಬಹುಶಃ ಯಾವತ್ತೂ ಇಂಥ ಘಟನೆ ನಡೆದಿಲ್ಲ. ಆಡು ಹಗಲಲ್ಲೇ ಆಗಿದೆ. ಇಷ್ಟು ದೊಡ್ಡ ಮೊತ್ತ 7,70,00,000 ಏನು ಅಂತ ಹೇಳ್ತಿದ್ದಾರೆ. ಅಷ್ಟು ಹಣ, ಇಷ್ಟು ದೊಡ್ಡ ಪ್ರಮಾಣದ ಹಣವನ್ನು ಈ ರೀತಿ ದರೋಡೆ ಮಾಡಿರೋದು ಇದೇ ಮೊದಲು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತಗೊಂಬಂದು ATMಗಳಿಗೆ ಹಾಕುವಂಥದ್ದು, ಆ ಇನ್ಫಾರ್ಮೇಷನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟಿದ್ದಾರೆ, ಮತ್ತು ಅವರಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತಗೊಂಡು ಇದನ್ನು ಮಾಡ್ತಾ ಇದ್ದೀವಿ. ಒಂದಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್ಲು, ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತಗೊಂಡು ಆ ವೆಹಿಕಲ್ಸ್ನ ತಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ಬೀದರ್ನಲ್ಲೂ ಕೂಡ ಈ ರೀತಿ ಘಟನೆ ನಡೆದಿತ್ತು. ಇದುವರೆಗೂ ಕೂಡ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋದಕ್ಕಾಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ. ಒಂದು ರೀತಿ ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಪದೇ ಈ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂದರೆ ಇನಿಷಿಯಲಿ ಆ ಡ್ರೈವರ್ ಅವರು ಕೆಲವು ಸ್ಟೇಟ್ಮೆಂಟ್ ಬೇರೆ ಟೈಪ್ ಕೊಟ್ಟಿದ್ರು, ಮತ್ತು ಬೇರೆ ಕೊಡ್ತಾ ಇದ್ರು ಅವರು. ಸೊ ಎಲ್ಲ ಪೂರ್ತಿ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾವು ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ಏನೋ ಬಂದಿತ್ತು, ಆ ಆಧಾರದ ಮೇಲೆ ನಾವು ನಾಕಾಬಂದಿ ಮಾಡಿದ್ದೀವಿ. ಮತ್ತು ಅಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದ್ದರು. ನಾವು ಏನು ಹೇಳಲಿಕ್ಕೆ ಪ್ರಶ್ನೆ ಇಲ್ಲ, 7 ಕೋಟಿ ಹೋಗಿದೆ, ಅದು ನಿಜ ಕಾಣ್ತದೆ. ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಬಂದಿದೆ. ಎಕ್ಸಾಕ್ಟ್ ಅಮೌಂಟ್ ಕೂಡ ನಮ್ಮ ಲಿಖಿತಾಗಿ ಯಾವುದು ಕೊಟ್ಟಿಲ್ಲ. ಯಾಕೆಂದರೆ ಅವ್ರ ಟೀಮ್ ಅವರು ನಮಗೆ ಇನ್ಫಾರ್ಮ್ ಮಾಡಿದ್ರು ಲೇಟಾಗಿ. ಅದು ಹೇಗೆ ಹೋಯಿತು, ಏನು ಹೋಯಿತು, ಅದರ ಬಗ್ಗೆ ಯಾರು ಹಿಂದೆ ಇದ್ದಾರೋ ನಾವು ಪತ್ತೆ ಮಾಡ್ತೀವಿ. ಸಿಬ್ಬಂದಿ ಮೇಲೆ ಈಗ ನಾವು ಈ ಸ್ಟೇಜಲ್ಲಿ ಯಾವುದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಶಿಫ್ಟ್ ಮಾಡೋದ ಸಂದರ್ಭದಲ್ಲಿ ಈ ಸ್ಪಾಟಲ್ಲಿ ಡ್ರೈವರ್ ಮಾತ್ರ ಇದ್ರು. ಉಳಿದ ಸಿಬ್ಬಂದಿಗಳನ್ನ ಬೇರೆ ಗಾಡಿಯಲ್ಲಿ ಹಾಕಿ ಅಲ್ಲಿ ನಿಮಾನ್ಸ್ ಹತ್ರ ಇಳಿಸಿದ್ದಾರೆ. ಅಲ್ಲೇ ಅವ್ರನ್ನ ಇಳಿಸ್ಬಿಟ್ಟು ಮೊಬೈಲ್ ಕೊಟ್ಟು ನೀವು ಹೋಗಿ ಹೇಳಿ, ನಿಮ್ಮ ಬ್ರಾಂಚಿಗೆ ಹೇಳಿ ಅಂತ ಹೇಳಿ ಕಳಿಸಿದ್ದಾರೆ ಅವರು. ನಮ್ಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ವೆಪನ್ಸ್ ಇದೆ, 2 ಗನ್ಮ್ಯಾನ್ ಇದ್ದಾರೆ. ಅದು ಏನು ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಇದೆ ಆ ಪ್ರಕಾರ ನಾವೆಲ್ಲ ಫಾಲೋ ಮಾಡಿದ್ದೀವಿ. ಮಾಹಿತಿ ಕೊಡೋದಾದ್ರೆ ಅವರು ಫೋನ್ ನಂಬರ್ ತಗೊಂಡಿದ್ದಾರೆ, ಫೋನ್ ತಗೊಂಡಿದ್ದಾರೆ, ಅವ್ರಿಗೆ ಭಯ ಹುಡಿಸಿದ್ದಾರೆ, ಗಾಡೀಲಿ ಕೂರ್ಸ್ಕೊಂಡಿದ್ದಾರೆ. ಅವ್ರಿಗೆ ಏನು ಒಬ್ಬರೊಬ್ಬರು ಒಂದು ಕಡೆ ಇದ್ದಾರೆ, ಏನಂತ ಗೊತ್ತಾಗಿಲ್ಲ. ಅವ್ರಿಗೆ ಹಣ ಇಲ್ಲಿ ಹೊತ್ತು ಯಾರು ತೊಗೊಂಡ್ರೆ ಗೊತ್ತಿಲ್ಲ ಅಲ್ಲಿದ್ದವ್ರಿಗೆ. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ಅದೆಲ್ಲ ಮಾಡೋದು 1/2-3 ಗಂಟೆ ಆಗಿರ್ತದೆ. ಸೊ ಹಾಗಾಗಿ ವಿಳಂಬ ಇದೆ ಅಷ್ಟೇ. ಅದು ಇಟ್ಸ್ ನಾಟ್ ಇಂಟೆನ್ಷನ್ ವಿಳಂಬ. ಅದು ಅವರು ಬ್ರಾಂಚಿಗೆ ಹೇಳ್ತಾರೆ, ಬ್ರಾಂಚ್ ಏನು ಮಾಡ್ಬೇಕು ಗೊತ್ತಿರಲ್ಲ ಅವ್ರಿಗೆ. ನಮಗೆ ಅಲ್ಲಿ ಬೇರೆಯವ್ರಿಗೆ ಹೇಳ್ತಾರೆ, ನಮ್ಮಿಂದ ಅಲ್ಲಿ ಬರ್ತದೆ, ಅಲ್ಲಿಂದ ನಾವು ಪೊಲೀಸ್ಗೆ ಹೇಳ್ತೀವಿ. ಸೊ ದಟ್ಸ್ ದ ಸ್ಮಾಲ್ ಗ್ಯಾಪ್ ಆಗಿದೆ ಅಷ್ಟೇ. ಸಮಸ್ಯೆ ಇನ್ಶೂರೆನ್ಸದ್ದು. ಇಲ್ಲಿ 7,11,00,000 ದರೋಡೆ ಹಾಕ್ಕೊಂಡು ಹೋಯ್ತಲ್ಲ, ಈ ದುಡ್ಡಿನ ರೆಸ್ಪಾನ್ಸಿಬಿಲಿಟಿ CMSಗೂ ಬೀಳೋದಿಲ್ಲ, ಬ್ಯಾಂಕ್ಗೂ ಬೀಳೋದಿಲ್ಲ. ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀವಿ ನಾವು ಅಂತಾರೆ ಅವರು. ಇನ್ಶೂರೆನ್ಸ್ ಕಂಪ್ನಿಯವ್ರು ಕಟ್ಕೊಳ್ಳಿ ಅಂತ, ಪೊಲೀಸರು ಹುಡುಕ ಅಂತ ತಗೊಂಬಂದು ಕೊಡಲಿ. ಇನ್ಶೂರೆನ್ಸು ಇಲ್ಲಪ್ಪ ನಿಮ್ಮ ಮೇಲೆ ಜವಾಬ್ದಾರಿ ಅಂದರೆ ಇನ್ನೂ ಸ್ವಲ್ಪ ಟೈಟ್ ಸೆಕ್ಯೂರಿಟಿ ಇರ್ತಿತ್ತು. ಕೆಲವೊಂದಷ್ಟು ವರ್ಷಗಳ ಹಿಂದೆ ATM ದರೋಡೆಗಳು ಜಾಸ್ತಿ ಆಗ್ಬಿಟ್ಟು, ATM ಕಳ್ಳತನಗಳು, ದರೋಡೆಗಳು. ಕೇಳಿದ್ರೆ ಅದರಲ್ಲಿ CCTVನೂ ವರ್ಕ್ ಆಗ್ತಿರಲ್ಲ, ಗನ್ಮ್ಯಾನ್ ಇರಲ್ಲ, ಸೆಕ್ಯೂರಿಟಿ ಇರೋದಿಲ್ಲ. ATM ಕಳ್ಳತನ ಆಗ್ಬಿಡ್ತು. CCTV ಯಾಕೆ ಹಾಕಿರಲಿಲ್ಲ, ಗನ್ಮ್ಯಾನ್ ಯಾಕೆ ಹಾಕಿರಲಿಲ್ಲ, ಸೆಕ್ಯೂರಿಟಿ ಯಾಕಿರಲಿಲ್ಲ ಅಂದರೆ ಅಡಿಷ್ನಲ್ ಕಾಸ್ಟ್ ಅದು ಅಂತಾರೆ ಅವರು. ಸುಮ್ಮನೆ ಎಕ್ಸ್ಟ್ರಾ ಕಾಸ್ಟ್ ಆಗಿಬಿಡುತ್ತೆ ಅಂತ.
ಕಳ್ಕೊಳ್ಳೋದಕ್ಕೇನೂ ಇಲ್ಲ, ಇನ್ಸೂರೆನ್ಸ್ ದುಡ್ಡು ಬರುತ್ತೆ ಅಂತ. ಎಲ್ಲೂ ಹಾಗೆ ಆಗಿರುತ್ತೆ. ಬಟ್ ಈ ನೆಗ್ಲಿಜೆನ್ಸ್ ಇದೆಯಲ್ಲ, ನೆಗ್ಲಿಜೆನ್ಸ್ ಒಂದು. ಇನ್ನೊಂದು, ಬೆಂಗಳೂರಿನಂಥ ಊರಿನಲ್ಲಿ ಇಂಥದ್ದೊಂದು ದರೋಡೆ ಮಾಡಬಹುದು ಅಂತ ದರೋಡೆಕೋರರಿಗೊಂದು ಧೈರ್ಯ ಇರುತ್ತಲ್ಲ, ಮಾಡ್ಕೊಂಡು ನಾವು ಎಸ್ಕೇಪ್ ಆಗಿಬಿಡೋಣ ಅಂತ. ಆ ಧೈರ್ಯ ಯಾಕೆ ಬರುತ್ತೆ ಹೇಳಿ? ಪೊಲೀಸರು ಏನು ಮಾಡ್ಕೋತಾರೆ ಅಂದಾಗ. ಈ ದರೋಡೆ ಆದ ತಕ್ಷಣ ಒಂದು 12 ಫೋಟೋಗಳನ್ನು ಬಿಡುಗಡೆ ಮಾಡಿದ್ರು ಪೊಲೀಸರು. ಮುಖಕ್ಕೊಂದು ಪಟ್ಟಿ ಹಾಕಿ ಶಂಕಿತರಿವರು ಅಂತ. ನಾನು ನೋಡಿ ಆಶ್ಚರ್ಯ ಆಯ್ತು ಅದನ್ನು. ಅಲ್ರಿ, ಸ್ಕೆಚ್ ಅಲ್ಲ ಏನಲ್ಲ, ಮುಖಚಹರೆ ಹಿಂಗಿತ್ತು ಅಂತ ಬಿಡುಗಡೆ ಮಾಡಿದ್ದಲ್ಲ. ಕೆಲವರು ಫೋಟೋಗಳಂತೂ ಪೊಲೀಸ್ ಸ್ಟೇಷನ್ನಲ್ಲಿ ತೆಗೆದಿತ್ತು, ಇವರೇ ಶಂಕಿತರು ಅಂತ. ಇದು ಹೆಂಗೆ ಬಿಡುಗಡೆ ಮಾಡಿದ್ರು ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು, ಇಲ್ಲ, ಹಿಂದೆ ಇಂಥದ್ದೇ ಕ್ರೈಮ್ನಲ್ಲಿ ಭಾಗವಹಿಸಿದ್ದವರು ಅವರೇ ಈಗಲೂ ಮಾಡಿರಬಹುದು ಅಂತ ಒಂದು ಡೌಟ್ ಮೇಲೆ ಬಿಡುಗಡೆ ಮಾಡಿದ್ದಾರೆ ಅಂತ. ಹಿಂದೆ ಇಂಥದ್ದೇ ಕ್ರೈಮ್ನಲ್ಲಿ ಭಾಗವಹಿಸಿದ್ದವರು ಬೆಂಗಳೂರಿನಲ್ಲಿ ಯಾಕೆ ಓಡಾಡ್ಕೊಂಡಿದ್ರು? ಅವರು ಇದೇ ರೀತಿಯ ಕ್ರೈಮ್ನಲ್ಲಿ ಭಾಗವಹಿಸಿದ್ದವರು. ಅವರ ಜಾಗ ಯಾವುದು? ಪರಪ್ಪನ ಅಗ್ರಹಾರದ ಜೈಲು. ಅವರು ಬೆಂಗಳೂರಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ರು ಅಂತಂದರೆ ಯಾರನ್ನ ರೆಸ್ಪಾನ್ಸಿಬಲ್ ಹೋಲ್ಡ್ ಮಾಡ್ತೀರಿ ನೀವು? ಆದಷ್ಟು ಬೇಗ ಬಗೆಹರಿಲಿ ಕೇಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.